ಹಾಸನ ನಗರದ ಬಸಟಿಕೊಪ್ಪಲು ಪ್ರದೇಶದ ಸಮೀಪ ತಡರಾತ್ರಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡು ನಂದಿನಿ ಹಾಲಿನ ಡೇರಿ ಸಂಪೂರ್ಣವಾಗಿ ಸುಟ್ಟು ಕರಕಲುಗೊಂಡಿರುವ ಘಟನೆ ಗುರುವಾರದಂದು ತಡರಾತ್ರಿ ಸಂಭವಿಸಿದೆ. ಅಗ್ನಿ ಅವಘಡದಲ್ಲಿ ಡೇರಿಯೊಳಗಿದ್ದ ನಂದಿನಿ ಹಾಲು, ಮೊಸರು, ಬೆಣ್ಣೆ, ವಾಟರ್ ಬಾಟಲ್, ಕೂಲ್ ಡ್ರಿಂಕ್ಸ್ ಸೇರಿದಂತೆ ವಿವಿಧ ಹಾಲಿನ ಉತ್ಪನ್ನಗಳು ಬೆಂಕಿಗೆ ಆಹುತಿಯಾಗಿ ಸುಮಾರು 8 ಲಕ್ಷ ರೂಪಾಯಿಗಳು ಅಧಿಕ ಮೌಲ್ಯದ ನಷ್ಟ ಸಂಭವಿಸಿದೆ. ಬೆಂಕಿ ಕಾಣಿಸಿಕೊಂಡ ತಕ್ಷಣ ಸ್ಥಳೀಯರು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದು, ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನು ನಿಯಂತ್ರಣಕ್ಕೆ ತಂದರು. ಆದರೆ ಅಷ್ಟರೊಳಗೆ ಮಳಿಗೆಯೊಳಗಿನ ವಸ್ತುಗಳು ಸಂಪೂರ್ಣವಾಗಿ ಕರಕಲುಗೊಂಡಿದ್ದವು. ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಬೆಂಕಿ ಅವಘಡಕ್ಕೆ ನಿಖರ ಕಾರಣ ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಪೊಲೀಸರು ಹಾಗೂ ಅಗ್ನಿಶಾಮಕ ಇಲಾಖೆ ತನಿಖೆ ನಡೆಸುತ್ತಿವೆ. ಈ ಕುರಿತು ನಂದಿನಿ ಮಿಲ್ಕ್ ಪಾರ್ಲರ್ ಮಾಲೀಕ ಚಿರಂತ್ ಮಾಧ್ಯಮದೊಂದಿಗೆ ಮಾತನಾಡಿ, ಗುರುವಾರ ಸಂಜೆ 7 ಗಂಟೆಯಿಂದಲೇ ಈ ಪ್ರದೇಶದಲ್ಲಿ ವಿದ್ಯುತ್ ಸರಬರಾಜು ಏರಿಳಿತವಾಗುತ್ತಿತ್ತು. ರಾತ್ರಿ 10:30ಕ್ಕೆ ಮಳಿಗೆಯನ್ನು ಮುಚ್ಚಿ ತೆರಳಿದ್ದೆವು. ಮಧ್ಯರಾತ್ರಿ ಸುಮಾರು 12:30ರ ವೇಳೆಗೆ ಮಳಿಗೆಯೊಳಗೆ ಬೆಂಕಿ ಕಾಣಿಸಿಕೊಂಡಿದ್ದು, ಬಳಿಕ 1:20ರ ವೇಳೆಗೆ ನಮಗೆ ಮಾಹಿತಿ ಬಂದಿದೆ ಎಂದು ತಿಳಿಸಿದರು. ಸ್ಥಳಕ್ಕೆ ಆಗಮಿಸುವಷ್ಟರಲ್ಲಿ ಅಗ್ನಿಶಾಮಕ ದಳ ಹಾಗೂ ಪೊಲೀಸ್ ಸಿಬ್ಬಂದಿ ಕಾರ್ಯಾಚರಣೆ ನಡೆಸುತ್ತಿದ್ದರು. ಅಷ್ಟರೊಳಗೆ ನಂದಿನಿ ಉತ್ಪನ್ನಗಳು ಹಾಗೂ ಇತರೆ ವಸ್ತುಗಳೆಲ್ಲ ಸಂಪೂರ್ಣವಾಗಿ ನಾಶವಾಗಿವೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಒಂದು 12:30ರಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ, ವಿದ್ಯುತ್ ಅವಘಡ ಆಗಿದೆ. ನೈಟು ತುಂಬ ಒಂದು 7 ಗಂಟೆ 8 ಗಂಟೆಲೆಲ್ಲ ತುಂಬ ಕರೆಂಟ್ ಹೋಗಿ ಬರೋದು ಎಲ್ಲ ಆಗ್ತಾ ಇತ್ತಂತೆ ಈ ಏರಿಯಾದಲ್ಲಿ. ಬಟ್ ಇವರು ಮಾಮೂಲಿ ಹೋಗುತ್ತೆ ಬರುತ್ತೆ ಅಂತ ಮಾಮೂಲಿ ಒಂದು 10:30 11 ಗಂಟೆ ಮಾಮೂಲಿ ನಮ್ಮದು 10:30 ಶಾಪ್ ಕ್ಲೋಸ್ ಮಾಡ್ಕೊ ಹೋಗಿದ್ದಾರೆ. ಹೋಗಿ ಒಂದು 12:30ಗೆ 1 ಗಂಟೆಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಒಂದು ಕಾಲಿ ನಮಗೆ ಫೋನ್ ಬರುತ್ತೆ. ಫೋನ್ ಬಂದಾಗ ಇಲ್ಲಿ ಆಲ್ರೆಡಿ ಅಗ್ನಿಶಾಮಕ ದಳದವರು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಬಂದಿದ್ದರು. ಆಮೇಲೆ ಫುಲ್ಲು ಟೋಟಲಿ ಎಲ್ಲ ಲಾಸ್ ಆಗಿದೆ. ಡಿಫ್ಯೂಸರ್ಗಳಿದ್ದು, ಆಮೇಲೆ ಎಲ್ಲ ಐಟಮ್ಸ್ಗಳಿದ್ದು, ನಂದಿನಿ ತುಪ್ಪ, ಬೆಣ್ಣೆ ಎಲ್ಲ ಅಂಗಡಿ ಇವೆಲ್ಲ ಥಿಂಗ್ಸ್ ಎಲ್ಲ ಹೋಗಿದ್ದಾವೆ. ಅಂದಾಜು ಒಂದು 8 ಲಕ್ಷದವರೆಗೂ ಹಾನಿಯಾಗಿದೆ. ಇದು 5 ವರ್ಷ ಆಯಿತು ಟೋಟಲ್ ಈ ಸರ್ಕಲಲ್ಲಿ ಓಪನ್ ಮಾಡಿ. ಚಿರಂತ್ ಅಂತ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.